ಯಾರ್ಯಾರು ಬೇರೆಯವ್ರ ಲೈಫ್ ಸ್ಟೋರಿನ ನೋಡಿ ಇನ್ಸ್ಪೈರ್ ಆಗಿ ಮತ್ತು ಬೇರೆಯವ್ರ ಲೈಫ್ ಸ್ಟೋರಿಲಿ ಅವರು ತಗೊಳ್ಳೋ ಕಷ್ಟನ ನೋಡಿ ನೀವು ಮೋಟಿವೇಟ್ ಆಗಿ ನೀವು ಅದೇ ಥರ ಡೆವಲಪ್ ಆಗಬೇಕು ಅಂತ ಯಾವುದೋ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಯಾರೋ ಒಬ್ಬರು ಒಂದೊಳ್ಳೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ದಾರೆ, ನಾನು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀರಿ ಅನ್ನೋ ಮೋಟಿವೇಶನ್ ಇಟ್ಕೊಂಡು ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ, ಅಥವಾ ನೀವು ಒಂದು ಹೊಸ ಸ್ಕಿಲ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ಒಂದು ವಾರ ಇಲ್ಲ ಒಂದು ತಿಂಗಳಾಗ್ತಿದ್ದಂಗೆ ನಿಮಗೆ ಆ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅಥವಾ ನೀವು ಆ ಕೆಲಸ ಮಾಡೋ ಟೈಮಲ್ಲಿ ಫಸ್ಟು ಹೇಗೆ 100% ಎಫರ್ಟ್ ಕೊಟ್ಟು ಫುಲ್ಲು ಎಕ್ಸೈಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಿರೋ, ಅದೇ ರೀತಿ ಸ್ವಲ್ಪ ದಿನ ಆಗ್ತಿದ್ದಂಗೆ ನಿಮಗೆ ಆ ಕೆಲಸದ ಮೇಲಿರೋ ಎಕ್ಸೈಟ್ಮೆಂಟ್ ಆಗಲಿ ಇಂಟ್ರೆಸ್ಟ್ ಆಗಲಿ ಹೋಗಿ ಕೊನೆಗೊಂದಿನ ಆ ಕೆಲಸನ ಸ್ಟಾಪ್ ಮಾಡ್ತೀರಾ. ತುಂಬ ಜನ ಇದೇ ರೀತಿನೇ ಮಾಡಿ ಅವ್ರು ಏನೇ ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ರು ಅರ್ಧದಲ್ಲೇ ಕೈ ಬಿಡ್ತಾರೆ. ಹಾಗಿದ್ರೆ ಯಾಕೆ ಈ ಥರ ಆಗುತ್ತೆ? ನಾವು ಇನಿಷಿಯಲಿ ಇರೋ ಎಕ್ಸೈಟ್ಮೆಂಟು ಕೆಲಸ ಮಾಡ್ತಾ ಮಾಡ್ತಾ ಯಾಕೆ ಕಮ್ಮಿ ಆಗುತ್ತೆ? ಈ ವಿಡಿಯೋದಲ್ಲಿ ನೋಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಈ ಮೋಟಿವೇಶನ್ ಅಂದರೆ ಏನು, ಇನ್ಸ್ಪಿರೇಷನ್ ಅಂದರೆ ಏನು, ನಾವು ಯಾಕೆ ಯಾವುದೋ ಒಂದು ಆ್ಯಕ್ಟಿವಿಟಿನ ನೋಡಿದಾಗ ಎಕ್ಸೈಟ್ ಆಗ್ತೀರಿ, ಆದರೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಅದೇ ಆ್ಯಕ್ಟಿವಿಟಿನ ಮತ್ತೆ ನೋಡಿದ್ರೆ ನಮಗೆ ಅಷ್ಟು ಎಕ್ಸೈಟ್ಮೆಂಟ್ ಆಗೋದಿಲ್ಲ. ಸೊ ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಏನಂದರೆ ನಮ್ಮ ಬ್ರೈನ್ ಸಿಗ್ನಲ್ಗೆ ನಾವು ಕೊಡೋ ಸಿಗ್ನಲ್ಸು. ಸೊ ಇಲ್ಲಿ ನಮ್ಮ ಬ್ರೈನು ಮತ್ತು ನಮ್ಮ ನರ್ವ್ ಸಿಸ್ಟಮ್ ಮಧ್ಯೆ ಒಂದು ಕೆಮಿಕಲ್ ರಿಯಾಕ್ಷನ್ನು ಕ್ರಿಯೇಟ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಹೆಸರೇ ಡೋಪಮೈನ್ ಅಂತ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನಾವು ಯಾವುದೇ ಒಂದು ಹೊಸ ವಿಷಯನ ನೋಡಿದಾಗ ನಮ್ಮ ಬ್ರೈನಲ್ಲಿ ಜಾಸ್ತಿ ಡೋಪಮೈನ್ ಕ್ರಿಯೇಟ್ ಆಗಿ ಅದು ನಮ್ಮ ನರ್ವ್ ಸಿಸ್ಟಮ್ಗೆ ಫುಲ್ಲು ಸಿಗ್ನಲ್ಸ್ನ ಕೊಡ್ತಾ ಬರುತ್ತೆ. ಸೊ ಈ ಆ್ಯಕ್ಟಿವಿಟಿ ತುಂಬ ಎಕ್ಸೈಟಿಂಗ್ ಆಗಿದೆ, ನಾನು 100% ಕಾನ್ಸಂಟ್ರೇಟ್ ಮಾಡಿ ಈ ಆ್ಯಕ್ಟಿವಿಟಿನ ಕಲಿತೀನಿ, ನಾನು ಇದರಲ್ಲಿ ತುಂಬ ಮೋಟಿವೇಟ್ ಆಗಿದ್ದೀನಿ ಇದರಲ್ಲಿ ನಮ್ಮ ಬ್ರೈನು ಎಷ್ಟು ಡೋಪಮೈನ್ನ ರಿಲೀಸ್ ಮಾಡುತ್ತೋ ನಮ್ಮ ಬ್ರೈನು ಅಷ್ಟು ಆ್ಯಕ್ಟಿವ್ ಆಗಿ ಅದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಕಲಿಯುತ್ತೆ. ಆದರೆ ಡೋಪಮೈನ್ನ ಕ್ರಿಯೇಟ್ ಮಾಡ್ತಿತ್ತೋ ಇವಾಗ ಅಷ್ಟು ಡೋಪಮೈನ್ನ ಅದು ಕ್ರಿಯೇಟ್ ಮಾಡೋದಿಲ್ಲ. ಯಾಕಂದರೆ ನಿಮಗೆ ಆ ಆ್ಯಕ್ಟಿವಿಟಿ ಮೇಲೆ ಬರ್ತಾ ಬರ್ತಾ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಅದರಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಮೇಲೆ ತುಂಬ ಎಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಬ್ರೈನು ನಿಧಾನಕ್ಕೆ ಫಸ್ಟು ಏನು ಎಕ್ಸೈಟ್ಮೆಂಟು, ಫಸ್ಟು ಏನು ಇನ್ಸ್ಪೈರ್ ಆಗಿ ನೀವು ಆ ಸ್ಟೋರಿನ ಅಥವಾ ನೀವು ಆ ಆ್ಯಕ್ಟಿವಿಟಿನ ಮಾಡ್ತಿದ್ರೋ ಅದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಡೋಪಮೈನೇ ನಾವು ತುಂಬ ಜನ ಮಾಡಿರೋ ಮಿಸ್ಟೇಕ್ಸ್ಗೆ ಮುಖ್ಯವಾದ ಕಾರಣ ಆಗಿರುತ್ತೆ. ತುಂಬ ಜನ ಸ್ಟಾರ್ಟಿಂಗಲ್ಲಿ ಎಲ್ಲ ಮೋಟಿವೇಟ್ ಆಗಿ ತೊಗೊಂಡು ತುಂಬ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ನ ಅಥವಾ ತುಂಬ ಒಳ್ಳೆ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಬೇಕು ಅಂತ ಮಾಡ್ತಾರೆ. ಆದರೆ ಇನಿಷಿಯಲಿ ಸ್ವಲ್ಪ ದಿನ ಮಾಡಿ ಆಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಯಿತು, ನಮಗೆ ಟೈಮ್ ಇಲ್ಲ ಅನ್ನೋ ಒಂದೊಂದೇ ರೀಸನ್ಸ್ನ ಕೊಡ್ತಾ ಬರ್ತಾ ಆ ಆ್ಯಕ್ಟಿವಿಟಿನ ಅಥವಾ ಆ ಏನು ಹೊಸ್ದಾಗಿ ಕ್ರಿಯೇಟ್ ಮಾಡಿರೋ ಹ್ಯಾಬಿಟ್ನ ನಿಧಾನವಾಗಿ ಮರೆತೇ ಹೋಗ್ತಾರೆ. ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣನೇ ಈ ಡೋಪಮೈನ್. ಸೊ ಈ ಡೋಪಮೈನ ನಮ್ಮ ರಿಯಲ್ ಲೈಫಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಮತ್ತು ಈ ಡೋಪಮೈನ್ನ ನಾವು ಎಷ್ಟು ಯೂಸ್ ಮಾಡಬೇಕು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಡೋಪಮೈನ್ನ ಫಿಸಿಕಲ್ ಆಗಿ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಬಟ್ ನಮ್ಮ ಥಿಂಕಿಂಗಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಏಕೆಂದರೆ ನಮ್ಮ ಬ್ರೈನ್ಗೆ ಈ ಡೋಪಮೈನ್ ಎಷ್ಟು ಜನ್ರೇಟ್ ಆಗುತ್ತೋ ನಾವು ಅಷ್ಟೇ ಕಾನ್ಸಂಟ್ರೇಟ್ ಆಗಿ ಯಾವುದೇ ಒಂದು ವರ್ಕ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಈ ಡೋಪಮೈನು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ನಾವು ಇವಾಗ ಏನು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದೀರೋ ಅದನ್ನು ನೀಟಾಗಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಥಿಂಕ್ ಮಾಡ್ಕೋಬೋದು, ಅಥವಾ ನಾವು ಅದನ್ನು ಅದೇ ರೀತಿ ಡಿಸೈನ್ ಸಹ ಮಾಡ್ಕೋಬೋದು. ಸೊ ಇದನ್ನು ನೀವು ಕರೆಕ್ಟಾಗಿ ಡಿಸೈನ್ ಮಾಡಿಕೊಂಡ್ರೆ ನೀವು ಯಾವುದೇ ಒಂದು ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದ್ರೂ ನೀವು ಇನ್ನು ಮುಂದೆ ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ಸೊ ಅವನಿಂದ ನನ್ನ ಲೈಫ್ ಈ ಥರ ಆಗೋಯ್ತು, ನನಗೆ ಅವತ್ತು ಟೈಮ್ ಇದ್ದಿದ್ರೆ ನಾನು ಆ ಕೆಲಸ ಮಾಡ್ತಿದ್ದೆ, ಅಥವಾ ನಾನು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ತೀನಿ ಆದರೆ ಸ್ವಲ್ಪ ದಿನ ಆಗ್ತಿದ್ದಂಗೆ ನಾನು ಅದನ್ನು ಮರ್ತೋಗ್ತೀನಿ, ಅಥವಾ ಅದನ್ನು ನನಗೆ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಹೀಗೆ ಒಂದೊಂದೇ ರೀಸನ್ಸ್ನ ಕೊಟ್ಕೊತ ನೀವು ಒಂದು ಹ್ಯಾಬಿಟ್ನ ಕಟ್ ಡೌನ್ ಮಾಡ್ತಾ ಬರ್ತಿರ್ತೀರ. ಬಟ್ ಒನ್ಸ್ ನೀವು ಈ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ನ ನೀವು ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಿಕೊಂಡು ಅದೇ ರೀತಿ ನೀವು ಮುಂದೆ ನಡೆಸ್ಕೊತಾ ಹೋಗ್ಬೋದು. ಈ ಡೋಪಮೈನ್ ಯಾವ್ಯಾವ ಸಿಚುವೇಶನ್ಸಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ, ಮೊದಲನೇದು ನೀವು ಯಾವುದೋ ಒಂದು ಇಂಟ್ರೆಸ್ಟ್ ಆಗಿರೋವಂಥ ಕೆಲಸ ಮಾಡ್ತಿರ್ತೀರ, ಆ ಕೆಲಸದ್ದು ರಿಸಲ್ಟ್ ಮೇಲೆ ಅಥವಾ ನಿಮಗೆ ಈ ಔಟ್ಪುಟ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ನ ಇಟ್ಕೊಂಡು ಅದನ್ನು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿರ್ತೀರ. ಸೊ ಅಂಥ ಟೈಮಲ್ಲಿ ನಿಮಗೆ ಈ ಡೋಪಮೈನು ತುಂಬ ಜಾಸ್ತಿ ರಿಲೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೀಗ ಆನ್ಲೈನಲ್ಲಿ ಯಾವುದೋ ಒಂದು ಗೇಮಿಂಗ್ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿರ್ತೀರ ಅಥವಾ ಯಾವುದೋ ಒಂದು ಡ್ರೆಸ್ನ ಆರ್ಡ್ರ್ ಮಾಡಿರ್ತೀರ. ಸೊ ನಿಮಗೆ ಪ್ರತಿ ಸಲನೂ ಅದರದ್ದು ಸ್ಟೇಟಸ್ನ ಚೆಕ್ ಮಾಡ್ತಿರ್ತೀರ, ಆನ್ಲೈನ್ ಡೆಲಿವರಿ ಆಯಿತಾ ಇಲ್ವಾ ಅಂತ. ಬಟ್ ಒನ್ಸ್ ಅದು ಡೆಲಿವರಿ ಆಗಿದ ತಕ್ಷಣ ನೀವು ಅದನ್ನು ಓಪನ್ ಮಾಡೋದಕ್ಕೆ 2-3 ದಿನ ಟೈಮ್ ತೊಗೊತೀರ. ಸೊ ಇದು ಯಾಕೆ ಅಂದರೆ ನಿಮಗೆ ಆ ಐಟಮ್ಮು ಡೆಲಿವರಿ ಆಗೋದ್ರ ಮೇಲೆ ಇರೋ ಕಾನ್ಸಂಟ್ರೇಷನ್ನು ನಿಮಗೆ ಒನ್ಸ್ ಅದು ನಿಮ್ಮ ಕೈಗೆ ರೀಚ್ ಆದಾಗ ನಿಮಗೆ ಅಷ್ಟು ಎಕ್ಸೈಟ್ಮೆಂಟ್ ಅನಿಸೋದಿಲ್ಲ. ಅದೇ ರೀತಿ ನೀವು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ನ ನೋಡ್ತಿರ್ತೀರ, ಇಲ್ಲ ಯಾವುದೋ ಒಂದು ಫುಟ್ಬಾಲ್ ಮ್ಯಾಚ್ನ ನೋಡ್ತಿರ್ತೀರ, ನಿಮಗೆ ಅದರಲ್ಲಿ ಲಾಸ್ಟ್ ಓವರ್ ಆಗೋವರೆಗೂ
ನಿಮ್ಮ ಟೀಮು ವಿನ್ ಆಗೋವರೆಗೂ ನಿಮಗೆ ಅದೊಂದು ಎಕ್ಸೈಟ್ಮೆಂಟು, ಮತ್ತು ನೀವು ನಮ್ಮ ಟೀಮ್ ವಿನ್ ಆಗಬೇಕು ಅನ್ನೋ ಆ್ಯಂಟಿಸಿಪೇಷನ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಅವಾಗ ಡೊಪಮೈನ್ ಜಾಸ್ತಿ ರಿಲೀಸ್ ಆಗಿ ನಿಮಗೆ ಆ ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗುತ್ತೆ. ಅದೇ ರೀತಿ ನಿಮಗೆ ಅದು ವಿನ್ ಆಗಬೇಕು, ಈ ಥರನೇ ರಿಸಲ್ಟ್ ಬರಬೇಕು ಅನ್ನೋ ಕಾನ್ಸಂಟ್ರೇಷನಿಂದನೇ ನಿಮಗೆ ಒಂದು ಮ್ಯಾಚು ತುಂಬ ಥ್ರಿಲ್ಲಿಂಗ್ ಮ್ಯಾಚ್ ಅನ್ಸೋದು ಅಥವಾ ಸೀಟ್ ಎಡ್ಜ್ ಮ್ಯಾಚಸ್ ಅಂತ ನಿಮಗೆ ಅನ್ಸೋದು. ಯಾಕೆಂದರೆ ಪ್ರತಿಯೊಂದು ಮ್ಯಾಚು ನಿಮಗೆ ನಾರ್ಮಲ್ ಮ್ಯಾಚ್ ಅಂತಲೇ ಫೀಲ್ ಆಗುತ್ತೆ. ಬಟ್ ತುಂಬ ಕ್ಲೋಸ್ ಯಾವ ಮ್ಯಾಚಸ್ ಬರುತ್ತೋ ಆವಾಗ ನಿಮ್ಮ ಬ್ರೈನು ನಿಮಗೆ ಜಾಸ್ತಿ ಡೊಪಮೈನ ಕ್ರಿಯೇಟ್ ಮಾಡುತ್ತೆ, ಮತ್ತು ನಿಮಗೆ ಆ್ಯಂಟಿಸಿಪೇಷನ್ನ ಜಾಸ್ತಿ ಮಾಡುತ್ತೆ. ನಾವು ವಿನ್ ಆಗ್ತೀರಾ, ಲೂಸ್ ಆಗ್ತೀರಾ, ತುಂಬ ಕ್ಲೋಸ್ ಬಂದಿದ್ದೀರಿ, ಇವಾಗ ಮುಂದೆ ಏನಾಗುತ್ತೆ, ಹೀಗೆ ಒಂದೇ ಸೆಕೆಂಡ್ಗೆ ಸಾವಿರಾರು ಥಾಟ್ಸು ನಿಮ್ಮ ಬ್ರೈನಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಡೊಪಮೈನ್ ಜಾಸ್ತಿ ಕ್ರಿಯೇಟ್ ಆಗಿ ನಿಮಗೆ ಆ ಎಕ್ಸೈಟ್ಮೆಂಟು, ಆ ಆ್ಯಂಗ್ಸೈಟಿ ಫೀಲು ಬರೋದು. ಅದರಿಂದನೇ ನಿಮಗೆ ಕೆಲವು ಮ್ಯಾಚಸ್ ಮಾತ್ರ ನಿಮಗೆ ಥ್ರಿಲ್ಲರ್ ಮ್ಯಾಚಸ್ ಅಂತ ಅನಿಸೋದು. ತುಂಬ ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ ಅಂತ ಹೇಳೋದು, ಅದಕ್ಕೂ ಈ ಡೊಪಮೈನೇ ಮುಖ್ಯವಾದ ರೀಸನ್ ಆಗಿರುತ್ತೆ. ಏಕೆಂದರೆ ನೀವೀಗ ರೀಲ್ನ ಸ್ಕ್ರೋಲ್ ಮಾಡ್ತಿರ್ತೀರ, ಒಂದು 10 ವೀಡಿಯೋಸ್ನ ನೋಡ್ತೀರಾ, ಬಟ್ ಆ 10 ರೀಲ್ಸು ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಆದರೂ ನೀವು 11ನೇ ರೀಲ್ಸ್ನ ಸ್ಕ್ರೋಲ್ ಮಾಡ್ತೀರಾ. ಯಾಕೆಂದರೆ ನಿಮ್ಗೆ ಇಲ್ಲಿ ಪ್ರತಿ ಸಲ ನೀವು ಅದನ್ನು ಪ್ರೆಡಿಕ್ಟ್ ಮಾಡ್ತಿರ್ತೀರ, ಓಕೆ ಈ ರೀಲು ಕೆಟ್ಟದಾಗಿದೆ, ಮುಂದೆ ನನಗೆ ಒಳ್ಳೆ ರೀಲ್ ಬರುತ್ತೆ, ನನಗೆ ಮುಂದೆ ಒಂದು ಕಾಮಿಡಿ ರೀಲ್ ಬರುತ್ತೆ, ಇಲ್ಲ ಮುಂದೆ ನೆಕ್ಸ್ಟ್ ರೀಲಲ್ಲಿ ನನಗೆ ನಾನು ಅಂದ್ಕೊಂಡಿರುವಂಥ ರೀಲ್ ಬರುತ್ತೆ. ಹೀಗೆ ಪ್ರತಿಯೊಂದು ರೀಲು ನಿಮಗೆ ಹೊಸ್ದಾಗಿ ಆಗಿರೋದ್ರಿಂದ ನಿಮಗೆ ಪ್ರತಿ ಸಲನೂ ಅದೇ ಎಕ್ಸೈಟ್ಮೆಂಟ್ನ ಕೊಡುತ್ತೆ. ಸೊ ಆ ಎಕ್ಸೈಟ್ಮೆಂಟಿಂದನೇ ನೀವು ನೆಕ್ಸ್ಟ್ ರೀಲ್ಸ್ನ ಸ್ಕ್ರೋಲ್ ಮಾಡ್ತೀರಾ ಹೊರತು ನಿಮಗೆ ಅಲ್ಲಿ ಟೈಮ್ ಪಾಸ್ ಆಯಿತು, ಇಲ್ಲ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನೋ ಫೀಲು ನಿಮ್ಮ ತಲೆಗೆ ಬರೋದೇ ಇಲ್ಲ. ಹಾಗಿದ್ರೆ ಈ ಡೊಪಮೈನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಲೈಫ್ನ ಬೆಟರ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ನಮ್ಮ ಹ್ಯಾಬಿಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಡೊಪಮೈನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂದರೆ, ನಮ್ಮ ಬ್ರೈನಲ್ಲಿರೋ ಈ ಡೊಪಮೈನ್ಗಳು ನ್ಯಾಚುರಲ್ ಆಗಿ ರಿವಾರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರಿಸಲ್ಟ್ಸ್ ಮೇಲೆ ಅಥವಾ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಡೊಪಮೈನ್ ರಿಲೀಸ್ ಆಗುತ್ತೆ. ಬಟ್ ನಾವು ಇನ್ಮುಂದೆ ಈ ಡೊಪಮೈನ್ನ ನಾವು ಫ್ಯೂಚರಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅದಕ್ಕೆ ಪ್ರೋಸೆಸ್ ಏನು ಬೇಕೋ ಆ ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆವಾಗ ಈ ಡೊಪಮೈನ್ ರಿಲೀಸ್ ಆಗೋ ಥರ ನಾವು ಮಾಡ್ಕೋಬೇಕು. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವೀಗ ಜಿಮ್ಗೆ ಹೋಗಬೇಕು, ನೀವು 6 ಪ್ಯಾಕ್ಸ್ನ ತಗೋಬೇಕು ಅಂತ ಇದ್ದರೆ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ನೀವು 6 ಪ್ಯಾಕ್ ಇರೋ ಬಾಡಿನ ಇಮ್ಯಾಜಿನೇಟ್ ಮಾಡಿ ಆವಾಗ ಡೊಪಮೈನ್ನ ರಿಲೀಸ್ ಮಾಡುತ್ತೆ. ಆದರೆ ನೀವು ಎಕ್ಸಸೈಸ್ ಮಾಡೋ ಟೈಮಲ್ಲಿ ನಿಮ್ಮ ಬ್ರೈನ್ಗೆ ಅದು ಗೊತ್ತಿರೋದಿಲ್ಲ, ನನಗೆ 6 ಪ್ಯಾಕ್ ಬೇಕಂದರೆ ನಾನು ಈ ಎಕ್ಸಸೈಸ್ನ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಟೈಮು ಯಾವ ರೀತಿ ಥಿಂಕ್ ಮಾಡಿ ಅಂದರೆ, ನಿಮಗೆ 6 ಪ್ಯಾಕ್ ಬೇಕು ಅಂತ ಥಿಂಕ್ ಮಾಡಬೇಡಿ, ನಾನು ಇವತ್ತು ಇಷ್ಟು ಪುಷಪ್ಸ್ನ ಮಾಡ್ತೀನಿ, ಒಂದೊಂದು ಎಕ್ಸಸೈಸ್ದು ಏನು ಪ್ರೋಸೆಸ್ ಇರುತ್ತೋ ಆ ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಆ ಪ್ರೋಸೆಸ್ಸಿಂದ ಆ ಡೊಪಮೈನು ಕ್ರಿಯೇಟ್ ಆಗೋ ಥರ ಮಾಡಿಕೊಂಡು ಆವಾಗ ನಿಮಗೆ ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಆಗಿ ನಿಮಗೆ ರಿಸಲ್ಟ್ ಮೇಲೆ ಕಮ್ಮಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀರಾ. ಆವಾಗ ಪ್ರತಿ ಸಲನೂ ನಿಮ್ಮ ಬ್ರೈನು ಪ್ರೋಸೆಸ್ಗೆ ಡೊಪಮೈನ ರಿಲೀಸ್ ಮಾಡುತ್ತೆ. ಹೌದು, ಇದು ಒಂದೇ ಸಲ ಆಗೋದಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ನೀವು ಇದೇ ರೀತಿ ಎಫರ್ಟ್ ಹಾಕಿ ಥಿಂಕ್ ಮಾಡ್ತಾ ಹೋಗ್ತಿದ್ರೆ ನಿಮ್ಮ ಫ್ಯೂಚರಲ್ಲಿ ಯಾವುದೇ ಒಂದು ಕೆಲಸ ಆದ್ರೂ ನೀವು ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಹೊರತು ರಿಸಲ್ಟ್ ಮೇಲಲ್ಲ. ಯಾವುದೇ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರು, ಫಾರ್ ಎಕ್ಸಾಂಪಲ್ ನೀವೀಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ಇದ್ದರೆ, ಅಥವಾ ನೀವು ಯಾವುದೇ ರೀತಿ ವೀಡಿಯೋಸ್ನ ಮಾಡಬೇಕು ಅಂತ ಇದ್ದರೆ, ನೀವು ಯಾವತ್ತು ಮೊದಲನೇ ವೀಡಿಯೋಗೆ ನನಗೆ 1000 ಜನ ಸಬ್ಸ್ಕ್ರೈಬರ್ ಬರ್ತಾರೆ ಅಥವಾ ನನ್ನ ವೀಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅನ್ನೋ ಕಾನ್ಸಂಟ್ರೇಟ್ನ ಮಾಡಿ ವೀಡಿಯೋಸ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ಆವಾಗ ಬ್ರೈನು ಓಕೆ ನಾನು ಈ ವಿಡಿಯೋ ಮಾಡಿದ ತಕ್ಷಣ ನನಗೆ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಿಮಗೆ ಆ ರಿವಾರ್ಡ್ ಬಂದಿಲ್ಲ ಅಂದರೆ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಇದು ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಸಿಗ್ನಲ್ನ ಕಳಿಸಿ ನಿಮಗೆ ಆ ಕೆಲಸನ ಸ್ಟಾಪ್ ಮಾಡುತ್ತೆ. ಅದಕ್ಕಿಂತ ನೀವು ಬೇರೆ ಥರ ಥಿಂಕ್ ಮಾಡಿ, ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಮಾಡಿರೋದಕ್ಕಿಂತ 1% ನಾನು ಇಂಪ್ರೂವ್ ಆಗ್ತೀನಿ, ಅಥವಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನೇನು ತಪ್ಪನ್ನ ಮಾಡಿದ್ನೋ ಆ ತಪ್ಪನ್ನ ಕರೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಇನ್ನೂ ಬೆಟರ್ ಮಾಡ್ತೀನಿ. ಸೊ ನಿಮಗೆ ವೀಡಿಯೋಸು ರಿಸಲ್ಟ್ಗಿಂತ ನೀವು ಇದರಲ್ಲಿ ಏನು ಬೆಟರ್ ಆಗ್ಬೋದು, ಏನು ನಾನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮ್ಮ ಬ್ರೈನು ಇಂಪ್ರೂವ್ ಮಾಡೋದ್ರ ಬಗ್ಗೆ ಡೊಪಮೈನ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಗೆ ಆವಾಗ ಆ ವಿಡಿಯೋ ಮೇಲಿರೋ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಹೊರತು ಆ ವಿಡಿಯೋದಲ್ಲಿ ಬರೋ ರಿಸಲ್ಟಿಂದ ಅಲ್ಲ. ನೆಕ್ಸ್ಟ್ ಟೈಮು ನೀವು ಯಾವುದೇ ಒಂದು ಆ್ಯಕ್ಟಿವಿಟಿನ ಮಾಡಬೇಕಾದ್ರೆ, ಅಥವಾ ನೀವು ನೆಕ್ಸ್ಟ್ ಟೈಮು ಯಾವುದೇ ಒಂದು ಮೊಬೈಲ್ನ ಯೂಸ್ ಮಾಡಬೇಕು ಅಂತ ಇದ್ದರೆ, ನೀವು ಫಸ್ಟು ಒಂದು ಕ್ವಶನ್ನ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ, ನೀವು ಈ ಆ್ಯಕ್ಟಿವಿಟೀಸ್ನ ಇನ್ಸ್ಟೆಂಟಾಗಿ ರಿವಾರ್ಡ್ ಸಿಗೋದಕ್ಕೋಸ್ಕರ ಮಾಡ್ತಿದ್ದೀರಾ, ಅಥವಾ ನಮಗೆ ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ನನಗೆ ಫ್ಯೂಚರಲ್ಲಿ ಒಳ್ಳೆ ರಿವಾರ್ಡ್ ಸಿಗುತ್ತೆ, ಅಥವಾ ನನ್ನ ಫ್ಯೂಚರ್ನ ನಾನು ಹೇಗೆ ಅಂದ್ಕೊಂಡಿದ್ದೀನೋ ಆ ರೀತಿ ಲೀಡ್ ಮಾಡ್ಬೋದು ಅಂತ, ಅದಕ್ಕೆ ಈ ಆ್ಯಕ್ಟಿವಿಟಿ ಹೆಲ್ಪ್ ಮಾಡುತ್ತೆ. ಲೈಕ್ ಈ ಥರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇಲ್ಲಿ ಇನ್ಸ್ಟೆಂಟಾಗಿ ರಿಸಲ್ಟ್ಸ್ ಕೊಡೋದು ಯಾವುದೂ ಪರ್ಮನೆಂಟಾಗಿ ಇರೋದಿಲ್ಲ. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಲಾಂಗ್ ಟರ್ಮಲ್ಲಿ ಅಷ್ಟೇ ನಿಮಗೆ ಅದರದ್ದು ರಿಸಲ್ಟ್ಸ್ನ ಕಾಣಿಸ್ತಾ ಬರುತ್ತೆ. ನೀವು ಇವಾಗ ಅಟ್ ಪ್ರೆಸೆಂಟ್ ಫೇಮಸ್ ಆಗಿರೋ ಇನ್ಫ್ಲೂಯೆನ್ಸರ್ಸ್ನೇ ನೋಡಿ ಯೂಟ್ಯೂಬಲ್ಲಿ,
ಅವರು ಮಾಡಿದ ಮೊದಲನೇ ವಿಡಿಯೋಯಿಂದನೇ ಅವರು ಈ ರೇಂಜ್ಗೆ ಬಂದಿರೋದಿಲ್ಲ. ಸೊ ಅವರು ಕಾನ್ಸಿಸ್ಟೆಂಟಾಗಿ ಎವ್ರಿ ಟೈಮು ಯಾವುದೇ ರೀತಿ ತೊಂದರೆ ಬಂದ್ರೂ ಅದನ್ನು ನಿಭಾಯಿಸ್ಕೊಂಡು ಕೆಲಸ ಮಾಡ್ಕೊತ ಹೋಗಿರೋದಕ್ಕೆ ಇವತ್ತು ಅವರು ಅಷ್ಟು ಫೇಮಸ್ ಆಗಿರೋದು. ಸೊ ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲ್ಲ, ಇದು ಎಲ್ಲ ಫೀಲ್ಡಲ್ಲೂ ಇದೇ ರೀತಿಯೇ ವರ್ಕ್ ಆಗೋದು. ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೂ ಸ್ಟಾರ್ಟ್ ಮಾಡಿದ್ದು 1 ಮಂತು 2 ಮಂತ್ ಅಥವಾ 1 ಇಯರಲ್ಲಿ ನಿಮಗೆ ರಿಸಲ್ಟು ಕಾಣಿಸೋದಿಲ್ಲ. ನೀವು ಅದೇ ಬಿಸ್ನೆಸ್ನ ಎವ್ರಿ ಡೇ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿ, ಆ ಇಂಪ್ರೂವ್ ಆಗೋದಕ್ಕೆ ಏನೇನು ಸ್ಟೆಪ್ಸ್ನ ನಾನು ತಗೋಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಹೀಗೆ ಯೋಚನೆ ಮಾಡ್ಕೊತ ಹೋದರೆ ಅಷ್ಟೇ ನಿಮ್ಮ ಬಿಸ್ನೆಸ್ಸು ಗ್ರೋ ಆಗೋದು. ಅದೇ ರೀತಿ ನಿಮ್ಮ ಬ್ರೈನು, ನೀವು ಪ್ರೋಸೆಸ್ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಿರೋ ಅಷ್ಟು ನಿಮ್ಮ ಬ್ರೈನು ನಿಮಗೆ ಆ್ಯಕ್ಟಿವ್ ಆಗಿ ಸಿಗ್ನಲ್ಸ್ನ ಕೊಡುತ್ತೆ ಹೊಸ ಕೆಲಸಗಳನ್ನ ಮಾಡೋದಕ್ಕೆ. ಅದೇ ರೀತಿ ನೀವು ಏನಾದರೂ ಓದ್ತಿದ್ದೀರಾ ಅಂದರೆ ಒಂದು ರಾತ್ರಿಲಿ ಓದಿದ ತಕ್ಷಣ ಯಾರನ್ನು 90% 95% ತೊಗೊಳೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಟೈಮು ನಿಮ್ಮ ಬ್ರೈನ್ಗೆ ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೋಬೇಕು ಅಂದರೆ ಅದು ಪ್ರೋಸೆಸ್ ಏನಿರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆ ರಿಸಲ್ಟ್ಸ್ ಮೇಲೆ ಅಲ್ಲ. ಯಾಕೆಂದರೆ ನಿಮಗೆ ಆ ರಿಸಲ್ಟ್ ಬರ್ಬೋದು, ಒಂದ್ಸಲಿ ಬರ್ದಲೇನೂ ಇರ್ಬೋದು. ಆವಾಗ ನಿಮ್ಮ ಬ್ರೈನು ನಿಮಗೆ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಟೈಮು ಅದೇ ಕೆಲಸನ ರಿಪೀಟ್ ಮಾಡೋದಕ್ಕೆ ಮೋಟಿವೇಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಬೇಕಂದ್ರೆ ಈ ಡೊಪಮೈನ್ನ ನೀವು ಯಾವ ರೀತಿ ಕ್ವಶನ್ಸ್ನ ಕೇಳಿ ಈ ಡೊಪಮೈನ್ನ ಕ್ರಿಯೇಟ್ ಮಾಡ್ತಿರೋ ಆ ರೀತಿ ಇದು ನಿಮಗೆ ಸಿಗ್ನಲ್ಸ್ನ ಕೊಟ್ಟು ನೀವು ಅದನ್ನು ಕೆಲಸನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಏನೇ ಕೆಲಸ ಮಾಡಬೇಕಂದ್ರೂ ಫಸ್ಟು ನಿಮ್ಮ ಮೇಲಲ್ಲ, ನಿಮ್ಮ ಬ್ರೈನ್ ಜೊತೆ ಹೋರಾಡಿ ಗೆಲ್ಲಿ, ಆಮೇಲೆ ಆ ಕೆಲಸನ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು.